ನೀರಿಗೆ ಬಂದವ ಸಾಕವ ನೀರು. ಉಕ್ಕಣಮ್ಮ ನೀರಿಗೆ ಬಂದೆ, ನೀರಿಲ್ಲ. ಸಾಕೇನಮ್ಮ ನಿನಗೆ ನೀರು? ಉಕ್ಕಣವ ನಾನು ಇನ್ನೊಂದು 4-5 ಸಲ ನೀರು ಬರ್ಬೇಕಣವ. ಕೋಣೆ ಮನೆಗೆ ತುಂಬ್ಕೊಂಡೆ ಅಡುಗೆ ಮಾಡೋಕ್ಕೆ. ಇವಾಗ ತಿರ್ಗಾ ಕಾಯ್ಸೋಕ್ಕೆ ದನಿಗೆ ಕರಿಗೆ ತುಂಬ್ಕೋಬೇಕು. ಬರ್ತೀನಿ ಕಣ ಇನ್ನೊಂದು 4-5 ಸಲ. ನಾಳೆಗೆ ಬೇರೆ ಶನಿವಾರ ಅಲ್ವಮ್ಮ, ನೀರು ತುಂಬ್ಕೋಬೇಕು. ನನಗೆ ತುಂಬಬೇಕು, ಇದಕ್ಕೆ ತುಂಬಬೇಕು, ಮನೆ ಒರೆಸ್ಬೇಕು, ಮನೆ ಬಾಗಿಲ ತೊಳಿಬೇಕು. ನಾನು ಬರ್ಬೇಕಣಮ್ಮ ನೀರಿಗೆ. ನಮ್ಮದು ವಾರ ಕಣವ ನಾಳಿಕೆ. ನಾನು ವಾರಕ್ಕೆಲ್ಲ ಅಡಿ ಮಾಡ್ಕೋಬೇಕು, ವಾರ ಮಾಡಬೇಕು, ಒಪ್ಪತ್ತು ಮಾಡಬೇಕು, ಎಲ್ಲ ಮಾಡ್ಬೇಕಣವ. ಯಾಕಮ್ಮ ನೀನು ಸೊಸೆ ಮಾಡಲ್ವೇ ವಾರ ಒಪ್ಪತ್ತ? ನೀನು ಮಾಡ್ತೀನಿ ಅಂತೀಯಲ್ಲ. ಅಯ್ಯೋ ಮಾಡಲ್ಲ ಕಣವ, ಚೆನ್ನಾಗಿ ಮಾಡಲ್ಲ ಕಣವಾಳು. ನಮ್ಮಂಗೆ ವಾರ ಒಪ್ಪತ್ತ ನಿಯಮ ನಿಶ್ಚಿತದಿಂದ ಮಾಡಲ್ಲ. ಹೆಂಗೆ ಬೇಕು ಹಂಗೆ ಮಾಡ್ತಾಳೆ, ಅದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನೇ ಮಾಡ್ತೀನಿ. ಅಯ್ಯೋ ನನಗೂ ಹಂಗೆ ಕಣಮ್ಮ, ಕೊಳಕ್ತಾನೆ ಇಷ್ಟ ಆಗಲ್ಲ. ನನಗೂ ಮಾಡಿದ್ಮೇಲೆ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಬೇಕು. ಯಾರ ಬಟ್ಟೆ ಬೇರೆ ಮಾಡ್ಬಿಟ್ಟವ್ರೆ ಕಣವ, ಬಟ್ಟೆಗೆ ಬಂದಾರೇನು? ಏನಕ್ಕ ನೀರು ಬಂದೇನಕ್ಕ ನೀನುವೇ? ಬಟ್ಟೆ ಮಾಡ್ಬಿಟ್ಟು ಹೋಗಿದೆ ಕಣೆ, ಬಟ್ಟೆ ಒಗಿಬೇಕು. ಅದಕ್ಕೆ ಬಿಂಗೆ ತಗೊಬರೋಣ ಅಂತ ಹೋಗಿದೆ. ಬಿಂಗೆನವೇ ಸ್ವಲ್ಪನೂ ತಗೊಬರೋಣ ಅಂತ. ನೀನವೇನವ ಬಟ್ಟೆ? ಕಣಮ್ಮ ನನ್ನವೇ ಬಟ್ಟೆ. ಇತ್ತ ಕುತ್ಕೊಂಡು ಅಕ್ಕ ಬರವ. ಲಕ್ಷ್ಮಕ್ಕ ನಿಮ್ಮ ತಕ ಬಂದಿದ್ದೇನೆ ಗೌರಕ್ಕ? ಇಲ್ಲ ಕಣೆ, ಯಾಕೆ ನಮ್ಮನೆ ತಕ್ಕ ಬಂದಳು? ಎಲ್ಲರೂ ರೆಸಾರ್ಟ್ ಹೋದಾರಂತಲಕ್ಕ, ನೀನು ಕರೀಲಿಲ್ವಕ್ಕ? ಹಂಗಂದ್ರೆ ಮಗ ಎಲ್ಲೋದಾರ ಎಲ್ಲಾರುವೆ? ನನ್ನ ಕರೆದಿಲ್ಲ ಕಣೆ ಅವಳು. ಮೊನ್ನೆಲ್ಲ ಬರ್ತಡೆ ಅಂತ ಮಾಡ್ಕೊಂಡೆಲ್ಲ ಕರೆದಿಲ್ಲ ಕಣೆ. ಹೋಗಿದ್ದೆ, ಮುಯ್ಯೆಲ್ಲ ಕೊಟ್ಟಿವ್ನಿ, ನೋಡೋಗಿ ಕರೆದೇ ಇಲ್ಲ ನನ್ನ. ಊಟ ಹಾಕ್ಸಳೆ? ನಾವು ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು. ನಾವು ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು? ಎಲ್ಗಾಗಿ? ರೆಸಾರ್ಟು ಅಂತ ಕಣಮ್ಮ, ಹೋಟ್ಲು. ಅಲ್ಲೇ ಹೊಸ ವರ್ಷಕ್ಕೆ ಹೋಗ್ಬಿಟ್ಟು ಅವರೇ ಅಡುಗೆ ಮಾಡ್ಕೊಡ್ತಾರೆ, ಉಂಡ್ಬಿಟ್ಟು ತಿಂದ್ಬಿಟ್ಟು ಮನ್ಗಿದ್ದು ಅಲ್ಲೆಲ್ಲ ಆಟ ಆಡಿಸ್ತಾರೆ. ಆಟ ಆಡ್ಕೊಂಡು ಇದು ಮಾಡ್ಕೊಂಡು ಬರೋದು. ಅವ್ವ ನಮ್ಮೂರು ಗುಡ್ಸಕ್ಕೆ ಇದೆಲ್ಲ ಮಾಡಾರಾಗಿ. ಅಯ್ಯೋ ಬೆದ್ನಕ್ಕಿರ್ಬಿಡು. ನನಗೊಂದು ಮಾತು ಹೇಳಿದ ಕಣಮ್ಮಿ ಅವಳು. ನೋಡಿ ಹಿಂಗೆ ಎಲ್ಲರಿಗೂ ಆ ಕಡೆಯಿಂದ ಹೇಳ್ಕೊ ಬತ್ತಾಳೆ, ನಿಮಗೂ ಹೇಳಕ್ ಬಂದಾಳೇನೋ. ಆದರೆ ಕೆಂಪಕ್ಕಂಗೆ ಹೇಳಕ್ ಬರಲ್ಲ. ಇವಳು ಆರ್ಗಿತಿ ಕರಿಬೇಡ, ನಮ್ಮ ಕೊತ್ತಿ ಹೊಡ್ಕೊಂಡು ತಿನ್ಕೊಂಡು ಬೇಡ ಉಚ್ಚಾಡ್ತಿದ್ಲು. ಅವ್ನು ಕರಿಬೇಡ ಬಾರ್ ತಿನ್ಬಿಟ್ಟಿದ್ದೆಲ್ಲ ಉಚ್ಚಾಡ್ಬಿಟ್ಟು ಇದು ಮಾಡ್ತಾಳೆ ಅಂತ. ನಾನು ಸೌತಿ ಇಲ್ಲ ಹಂಗೆ ಅಂತಿದ್ದವಳು. ನನ್ನ ವಾರ್ಗಿತಿ ಮುಂಡೆ ಅವಳಲ್ಲ, ಅವಳು ಕಂತ್ರಿ ಮುಂಡೆ ಅವಳು ಕೊತ್ತಿ ಬಿಟ್ಕೊಂಡು ತಿಂದ್ರು ಅಂತ. ಅಯ್ಯೋ ಘನವಾಗ ನಾವು 4 kg ಬಾಡ್ ತಂದು ತಿಂದಿದ್ದೀವಿ, ಮರಿ ಬೇಡ ಕೊತ್ತಿ ಬಾಡ್ ತಿಂದ್ವು ಅಂತ. ಹೋಯ್ತೀನಿ ತಡಿ, ಆ ಮುಂಡಿಗೆ ಇಳಿಸ್ತೀನಿ, ಗಾಚರ ಬಿಡಿಸ್ತೀನಿ, ಗಾಚರ ಗಮನಿಸ್ತೀನಿ. ಅವಳೇನು ಕೊಟ್ಟಿದ್ಲ ಅವಳ ಮನೆ ಬಾಗಿಲಿಗೆ ಹೋಗಿದ್ದ ನಾನು ಬೇದಾಗಿದ್ರೆ. ನೋಡಿ ಹೆಂಗೆ ಹೇಳ್ಕೊಂಬಂದವಳು ಊರೊಳಗೆಲ್ಲ ಕಂತ್ರಿ ಮುಂಡೆ. ನನಗೇನು ಗೊತ್ತಮ್ಮ, ಮಾತಾಡ್ತಿದ್ರು ಅವರು ಯಾರ್ಯಾರು ಬಂದರು ಅನ್ನೋ ಹೊತ್ತಿಗೆ ಹಿಂಗೆ ಅಂದ್ರು. ನಾನು ಅದನ್ನ ನಂಗೆ ಹೇಳ್ದೆ ಅಷ್ಟೇ. ಅಯ್ಯೋ ಬಾ ಬೆದ್ನಕ್ಕಿ ಮುಂಡೆರ ಅವರೆಲ್ಲ. ಅವರ ಕಾಲದ ಕಂತೆ ಪ್ರಜಾರಣೆ ಇತ್ತು ಸರಿ. ಎಲ್ಲೋದ್ರೂ ಕೆಟ್ಟ ಮುಂಡೆರವರು ಸಂಘ ಸೇರ್ಪಿಟ್ಟಿಕೊಂಡ್ರವ ಕೆಟ್ಟ ಮುಂಡೆರವರು. ಕಣಮ್ಮ ನೀನು ಸೊಸೆನೋ ಹಂಗೆ ಅಂತಿದ್ಲಲ್ಲ, ಅದೇನಕ್ಕೆ ಹಂಗೆ ಅಷ್ಟೊಂಥರ ಬೇದಾಗಿದೆ ಅಂದ್ರೆ ನಿನ್ಗೂ ನಿನ್ನ ಮಗಳಿಗೂ? ಅಯ್ಯೋ ಮಗ ರಾತ್ರಿ ಎಲ್ಲ ಮಟನ್ ಸಾರು ಉಂಡು ಬೆಳೆಗಾಲ ಉಪ್ಪೆಸ್ರು ಮಾಡ್ಬಿಟ್ಟು ಕಣ, ಹುಳಿಕಾಳು ಉಪ್ಪೆಸ್ರ. ಅದಕ್ಕೆ ಒಡ್ಜಾರ ಆಗ್ತಾಗಿತ್ಕೊಂಡು ಬಾರವ. ಏನಾಗಿಲ್ಲ ಕಣ, ಈಗ ಚೆನ್ನಾಗಿಲ್ಲವ ನಾನು. ಹಂಗೆ ಮಾಡಿದ್ಲೆ ನಿನ್ನ ಸೊಸೆನೂ ಬೆದ್ನಕ್ಕಿ ಕಣಮ್ಮ. ಅವಳು ಕೊಟ್ಟಿದ್ದು ಬೋಂಡ ತಿನ್ನಲ್ಲ, ನನಗೂ ಯಾಕೋ ಒಂದು 7-8 ಸಲ ಬೇದಿ ಆಗಿತ್ತು. ಬೇದಿಗಿದಿ ಮಾತ್ರ ಹಾಕ್ಬಿಟ್ಟಿದ್ಲು ಏನೋ ಕಣಮ್ಮ. ನನ್ನ ಬಾಳಕ್ಬಿಟ್ಟಾಳವ, ಸಾಯಿಲಿ ಅಂತ ಕಾಯ್ತಾವಳೆ, ಅದಕ್ಕೆ ಏನೋ ಹಾಕಿರ್ತಾಳೆ. ಅದು ಬಿಡು ಹೋಗ್ಲಿ. ಈಗ ರೆಸಾರ್ಟ್ಗೆ ಹೋದಿರ ಹೇಳ್ರಿ. ಆ ಮುಂಡೆರಾರ ದುಡ್ಡು ಮಾಡಿದವ್ರೆ ಕಣವ, ಅವ್ರು ತಗೋತಾರೆ ಇವ್ರು ತಗೋತಾರೆ, ಕಿತ್ಕೊಂಬಂದು ಮಾಡ್ಕೋತಾರೆ. ನಾವು ಹಂಗೆಲ್ಲ ಮಾಡೋಲ್ಲ. ನಾವು ನೇಮ ನಿಷ್ಠೆ ಮಾಡ್ಕೊಂಡು ಇದು ಮಾಡ್ಕೊಂಡಿರೋರು ಕಣವ. ಅವ್ರಂಗೆ ಗುಡ್ಸಟ್ಟಿರಲ್ಲ ನಾವು. ಕರ್ದಿದ್ದಕ್ಕೆಲ್ಲ ಹೋಗೋಕ್ಕೆ ಅಲ್ಲ ಕಂತ್ರಿ ಮುಂಡ್ಯಾರ ನನ್ನ ಮೇಲೆ ಹಿಂಗೆಲ್ಲ ಮಾತಾಡೋರಲ್ಲ. ಆ ಮುಂಡ್ಯಾರು ಸಿಗ್ಲಿ ಮಾಡ್ಕೊಡ್ತೀನಿ ಅವ್ರಿಗೆ, ಊಟದ ದಿನ ಕಾಣಿಸ್ತೀನಿ ಬೇರ್ಕೆ ಮುಂಡ್ಯಾರ್ಗೆ. ಏನು ಜಗ್ಲೇನು ಅನ್ಕೋಬೇಡ, ನಿನ್ನ ವಾರ್ಗಿತಿ ಹಂಗೆ ಅಂದ್ಲಂತೆ ಕಣ. ಅವ್ರಂಗೆ ಅಂತಿದ್ರು ನಿನ್ನ ಕರ್ದಾರಂತೆ ಕಣ. ಬಾ ತಲೆಗೆ 2 ವರ್ಷ ಅಂತೆ ಕಣ. ಹೋಗಿದ್ದು ಉಣ್ಕೊಂಡು ತಿನ್ಕೊಂಡು ಬರೋಣ. ಯವ್ವ ನಾನು ಕೆಟ್ಟೆ, ಒಂದು ದಿನಕ್ಕೆ 2,000 ರೂಪಾಯಿ ಕೊಟ್ಬಿಟ್ಟು ಇಲ್ಲಿಂದ ಅಲ್ಗೋಗಿ ಉಣ್ಕೊಬರಕ್ಕೆ ತಿನ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಹೋಗೋಗ್ಯವ ಕಾಲ ಕೆಟ್ಟಾಯ್ತು ಕಂಡ್ಬಿಡು. ಈಗೇನಮ್ಮ ಸಿದ್ದರಾಮಯ್ಯ ದುಡ್ಡು ಹಾಕ್ತಾನೆ ಹೋಯ್ತಾರೆ, ಗೃಹಲಕ್ಷ್ಮಿ ದುಡ್ಡು ಬರಲ್ವೇ? ಅದನ್ನೇ ತಗೊಂಡು ಹೋಗೋದು, ಮದೆ ಹೊಡೆಸೋದು, ಬರೋದು. ನೋಡು ನಿನ್ನ ಗೃಹಲಕ್ಷ್ಮಿ ದುಡ್ಡು ಅನ್ನೋದಕ್ಕೆ ನೆನಪಾಯ್ತು ಕಣಕ್ಕ. ನಂದು ಗೃಹಲಕ್ಷ್ಮಿ ದುಡ್ಡು ಒಂದು 30,000 ಅದೇ ಅಕೌಂಟಲ್ಲಿ. ಅದಕ್ಕೆ 4 ಗ್ರಾಮ್ಗೆ ಉಂಗುರ ತಗೊಳ್ಳೋಣ ಅಂತ ಮಾಡ್ತಾವ್ನಿ. ನಿಜನೇನಕ್ಕ ಮಾಡಿಕೊಂಡಿದ್ಯಾ? ನಿಂದೆಲ್ಲ ಖಾಲಿ ಕಣಕ್ಕ. ನಮ್ಮ ಮನೆಯಪ್ಪ ATM ಮಾಡಿಸ್ಕೊಂಬಿಟ್ಟು 2 ಹಾಕ್ಬಿಡ್ತಾನೆ ಕಣಕ್ಕ. ಅಯ್ಯೋ ನಾನು ATM ಏನು ಮಾಡಿಸ್ಕೊಂಡಿಲ್ಲ ಕಣಗಿ. ನಾನೊಂದು 30,000 ರೂಪಾಯಿ ಗಂಟೆಲ್ಲ ಆಗದೆ. ಇವಾಗ ಎತ್ಕೊಬಿಟ್ಟು 4 ಗ್ರಾಮ್ಗೆ ಉಂಗುರ ಮಾಡಿಸ್ಕೊಳ್ಳೋಣ ಅಂತ. ನೀನೇನು ಮಾಡ್ದಮ್ಮ ಕೆಂಪಮ್ಮ? ದುಡ್ಡೆಲ್ಲನೂ ಗೃಹಲಕ್ಷ್ಮಿದ ಇರೋದು ಹೇಳ್ಬೇಕು ಮಗ. ನನ್ನ ಅಕೌಂಟಿಗೆ ಅಕ್ಕಿ ದುಡ್ಡು, ಅದು ದುಡ್ಡು, ಆಮೇಲೆ ಮುತ್ಕರು ದುಡ್ಡು ಎಲ್ಲ ಬರ್ತದೆ. ಎಲ್ಲನೂ ಮಾಡಿಕೊಂಡಿದ್ದೀನಿ. 2 ಲಕ್ಷ ದುಡ್ಡದೆ ಅಕೌಂಟಲ್ಲಿ. ಇವಾಗ 2 ಸರ ಮಾಡಿಸ್ಕೊಳ್ಳೋಣ ಅಂತ. ಸರ ಮಾಡಿಸ್ಕೊಂಡ್ರೆ ನನ್ನ ಸತತ ಕಾಲಕ್ಕೆ ನನ್ನ ಮಗಳಿಗಾಯ್ತದೆ ಅಂತ ಮಾಡ್ತಾ ಇವ್ನಿ. ಇನ್ನೊಂದು 10-15 ಸಾವಿರ ಸೇರಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡು 2 ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ಕಣವ. ನೋಡಮ್ಮ ನೀವೆಲ್ಲ ಹಿಂಗೆ ಮಾಡ್ತೀರಿ. ನನ್ನ ಗಂಡ ಎಲ್ಲ ಕೊಡ್ತು ನನ್ನ ಮಗನ ಎಲ್ಲನೂ ಆಳ್ಗಡೋದ ಕಣಮ್ಮ. ಬಿಗಿ ಮಾಡ್ಕೋಬೇಕು ಕಣೆ, ಗಂಡಿರ ಬಿಗಿ ಮಾಡ್ಕೋಬೇಕು. ನಮ್ಮ ಮನೆಯಪ್ಪ ನೋಡಿದ್ದೇನೆ, ನಾನು ಇಲ್ಲಿ ಉಗಿಬೇಡ ಉಗ್ದಿದ್ದೀನಿ, ದಾಟ್ಬೇಡ ಅಂದ್ರೆ ದಟ್ಟಲ್ಲ ನಮ್ಮ ಮನೆಗೆ ನನ್ನ ಗಂಡ. ಅಯ್ಯೋ ನೀನು ಬಿಡಮ್ಮ, ದಾರಿಲೇ ಇಟ್ಕೊಂಡು ಹೊಡಿತೀನಿ ನಿನ್ನ ಗಂಡನಿಗೆ. ಅದಕ್ಕೆ ಹಂಗೆ ಅವನೇ ಕಣ. ಮತ್ತೆ ಬಡ್ದು ಬುದ್ಧಿ ಕಲಿಸಿರೋದಕ್ಕೆ ಇವತ್ತು ಹಂಗಿರೋದು ಅವನು. ನಿಮ್ಗೊಂದು ವಿಷಯ ಗೊತ್ತಾಯ್ತ್ರೇನಿ? ನಾನು ವಾರ್ಗಿತಿ ಅವಳಲ್ಲ, ನನ್ನ ವಾರ್ಗಿತಿ ಮಗಳಿಲ್ವೇ, ದೊಡ್ಡ ಮಗಳು ಓಡೋಗಿದ್ದಾಳಂತೆ ಅವನ್ನ ಕರ್ಕೊಂಡು.
ದಿಟ್ವಾಗ್ಲೂ ಹೇಳ್ತಾ ಇದೆಯಾ ಇಲ್ಲ ಸುಮ್ ಹೇಳ್ತಾ ಇದೆಯಮ್ಮ ನಿನ್ಗೋರ್ಗು ಜಗಳ ಅಂತ? ನೀ ಮಗ ನಾನು ಸುಳ್ಳು ಹೇಳಂದಿನಿ. ದಿಟ್ಟವಾಗ್ಲೂ ಕಣವ ನಾನು ತಿನ್ಕೊಂಡಾಣೆಂಗುವೆ. ಆ ಮಗಳು ಬಿಡೋಬಿಟ್ಟವಳೆ ಯಾವನ್ನ ಕರ್ಕೊಂಡು ಗುಡ್ಸಟ್ಟಿ ಆಚೆಗೆ ಗುಟ್ಟು ಕೊಡ್ತಾ ಇಲ್ಲ. ನನ್ನ ಮಗಳವಳಲ್ವ, ನನ್ನ ಮಗಳು ನಾದಿನ ಅದೇ ಗುರು ಕೊಟ್ಟಿರೋದು. ನನ್ನ ಮಗಳಿಗೆ ನನ್ನ ನಾದ್ನಿ ಹೇಳವಳೆ, ಅವಳು ನಾದ್ನಿ ಹೇಳವಳೆ. ನನಗೆ ನನ್ನ ಮಗಳ ನಂದು ಕಣವ ಯಾವನ್ನ ಕರ್ಕೊಂಡು ಹೊಡಗಿದಾಳಂತೆ. ಅಯ್ಯೋ ಶಿವನೇ, ಚೆನ್ನಾಗಿತ್ತಲ್ಲ ಹುಡುಗಿ. ಆ ಹುಡುಗಿ ಯಾಕೆ ಹಿಂಗೆ ಮಾಡ್ತು? ಅಯ್ಯೋ ಹೋಗತ್ತಾಗಿ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕೆ ಆಗಲ್ಲ. ಹೋಗತ್ತಾಗಿ ಅಯ್ಯೋ ಗಂಡ ಹೊಡೆದು ಆಚೆ ಹಾಕಿದಾನಂತೆ. ಅಯ್ಯೋ ಬೆಂಗಳೂರಿದ್ದಾರಂತೆ ಕಣವ, ನಮಗೆ ಗುಟ್ಟೆ ಕೊಟ್ಟಿಲ್ಲ. ಬೆಂಗಳೂರಿಗೆ ಹೋಗಿದ್ದಾಳಂತೆ ಮಗಳ ಮುಂಡೆ. ಅವಳು ತಂಗವಳಲ್ಲ, ಕಡೋಳು ನನ್ನ ಆರ್ಗಿತಿ ಕಡೆ ಮಗಳವಳಲ್ಲ, ಅವಳ ಮನೆಗೆ ಹೋಗಿದ್ದಾರಂತೆ ಎಲ್ಲಾರೂ. ಮಗಳಿಗಿಂತ ಕಂತ್ರಿ ಬುದ್ಧಿ ಕಳ್ಸಿದ್ಯಾ ಅಂದ್ಬಿಟ್ಟು ಹೊಡೆದು ಆಚೆ ಹಾಕಿದಾನಂತೆ ಎಂಡ್ರನ್ನ. ಅಮ್ಮ ಇಷ್ಟೆಲ್ಲ ಆಗಿದ್ದಮ್ಮ ಕಣೆ ಮಗ, ಇಷ್ಟೆಲ್ಲ ಆಗದೆ. ಸರಿ ಬಿಡು, ಆಚೆ ಒಂಚೂರು ಇಟ್ಕೊಟ್ಟಿದ್ದಲ್ಲ ಅಮ್ಮ. ಅಯ್ಯೋ ನಮ್ಮಂತ ನಿಮ್ಮಂತ ಬಡವ್ರದಾದ್ರೆ ಆಚೆ ಬರ್ತದೆ ಕಣವ. ಅವಳು ದುರಾಣ ಐಶ್ವರ್ಯ ಅವಳ ಹತ್ರ ಅದಲ್ಲವ, ಎಲ್ಲಾನು ಮುಚ್ಚಾಕೊಂಡೋಳೆ ಕಣವ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತಮ್ಮ, ಆ ಪಟ್ಟೆದಾರ ಸೂರಿ ಇಲ್ವೇ ಪಟ್ಟೆದಾರ, ಅವನೇನ್ರು ಅದೆಂತದ್ದು ಇಟ್ಕೋಗಿದ್ದಾಳಂತೆ ಕಣಮ್ಮ ಪಾರಿನ್ಗೆ. ಅದೇ ಅವರೇ ಮಗ ಅಲ್ಲಿಗೆ ಹೋಗಿದ್ದಾಳಂತೆ ಅವಳು. ಅಯ್ಯೋ 4 ಲಕ್ಷ ದುಡ್ಡು ಖರ್ಚು ಮಾಡಿ ಹೋಗಿದ್ದಾಳಂತೆ ಕಣಮ್ಮ ಟ್ರಿಪ್ಗೆ ಅವಳು. ಅಯ್ಯೋ ಅಯ್ಯವ್ವ, 4 ಲಕ್ಷ ದುಡ್ಡಿದ್ರೆ ಏನು ಒಡವೆ ಬಂದಿರತ್ತು ನಿಸ್ ಬಂದಿರತ್ತು. 4 ಲಕ್ಷ ಖರ್ಚು ಮಾಡ್ಕೊಂಡು ಹೋಗಿದ್ದಾಳಂತೆ ಸುತ್ತಾಡ್ಕೊಬರಕ್ಕೆ. ಹೇಳ್ತಾ ಇದೀನಕ್ಕ, ಹಂಗಿದ್ದಾರೆ ಹೆಂಗಾಗೋದ್ರಕ್ಕ 4 ಲಕ್ಷ ಖರ್ಚು ಮಾಡ್ಕೊಂಡು ಹೋಗಿದ್ದಾಳೆ ಅವಳು. ಹ್ಞೂ ಅವರತ್ತೆ ಕುತ್ಕೊಂಡು ಬಾಗ್ಲಲ್ಲಿ ಹೋಗ್ಬಿಟ್ಟಿದ್ಲು ನನ್ನ ಸೊಸೆ ಹಂಗೆ ಹಿಂಗೆ ಅಂತ. ಅಯ್ಯೋ ತಮ್ಮನ ಮಗಳಲ್ವೇ ಅದಕ್ಕೆ ಹೊಗಳ ಆಡ್ತಾಳೆ ಕಣ್ಬಾ. ದಾಸಪ್ಪ ಇವನಿಲ್ವಮ್ಮ ಸಂಕ್ರ. ಅಯ್ಯೋ ಸಂಕ್ರನ ಎಂಟ್ರಿಗುವೆ ಬೆಳಗಾನ ಜಗಳವಂತೆ. ಯಪ್ಪ ಅದೇನೋ ಕಿತ್ತಾಡೋರು ಕಣಮ್ಮ, ನಮ್ಮನೆ ಗಂಟ್ಲನ್ನು ಕೇಳೋದು. ಅಯ್ಯೋ ಹೊಡೆದಾಡೋರು ಕಿತ್ತಾಡೋರು, ಅವನು ಅಂತೋಳು ಇಂತೋಳು, ನಿಮ್ಮಪ್ಪ ಮನೆಗೆ ಹೋಗ್ಬಾರ್ಲಿ ನಾನು. ಅಯ್ಯೋ ಇವು ನನ್ನ ಮಗನ ಇದನ್ನೇ ಬಾರು ಅನ್ನೋಳು. ಅದೇನೋ ಅಷ್ಟೊಂಥರ ಜಗಳ ಆಡ್ತಿದ್ರು ಕಣಮ್ಮ, ಯಾಕೆ ಅಂತ ಗೊತ್ತಾಗ್ಲಿಲ್ಲ ಕಣವ. ನಮ್ಮನೆ ದಿಕ್ಕನು ಕೇಳಿಸ್ತಿತ್ತು ಸೌಂಡು. ಅದೇನ್ಕೋ ಕಣೆ, ಅದೇನು ಜಗಳ ಆಡ್ತಿದ್ರು ಕಣವ ನಾನುವೇ. ನಿನ್ಗೇನಾರ ಗೊತ್ತಕ್ಕ ಗೌರಕ್ಕ? ಅಯ್ಯೋ ಅವ್ರವ್ವ ಮಗಳಿಗೂ ಬಾ ಕೊಡ್ಬೇಕು ಅಂದಳಂತೆ. ಅದಕ್ಕೆ ಗಂಡ ಹೆಂಡ್ರು ಕೊಡಲ್ಲ ಹಂಗೆ ಹಿಂಗೆ ಅಂತ ಜಗಳ ಆಡ್ಕೊಂಡು ಅವ್ನು ಹೆಂಡ್ರ ಮೇಲೆ ಜಗಳ ಆಡ್ತಿರ್ಲಿಲ್ಲ, ಅವ್ರವ್ವನ ಮೇಲೆ ಜಗಳ ಆಡ್ತಿದ್ಲು. ಅವ್ರವ್ವ ಮೆರಿತಿ ಹಂಗೆ ಅರ್ಚ ಆಡ್ತಿದ್ದವಳು. ಗಂಡ ಹೆಂಡ್ರು ಇಬ್ರು ಸೇರ್ಕೊಂಡು ಅಮ್ಮನ ಮೇಲೆ ಕುಣಿತಿದ್ರು. ಅವಳು ಮಗಳಿಗೂ ಭಾಗ ಕೊಡಿ ಅಂತ ಕೇಳಾಳಂತೆ. ಅದಕ್ಕೆ ನೋಡೆ ಮಗ, ಮಗಳಿಗೆ ಭಾಗ ಕೊಡಕ್ಕಿಲ್ವೇನೆ ಮಗ? ಅವು ಹುಟ್ಟಿಲ್ವೇನೆ ನಮ್ಮ ಹೊಟ್ಟೆಲಿ? ಅಷ್ಟು ಇಷ್ಟ ಕೊಡಕ್ಕಿಲ್ವೇನೆ ಮಗ ಭಾಗ ಅಂತ? ಅಯ್ಯೋ ನಮ್ಮನೆ ನನ್ನ ಮಗ ಎಲ್ಲಾನು ಹಿಂಗೆ ಭಾಗ ಕೊಟ್ಬಿಡ್ತಾಳೆ ಅಂದ್ಬಿಟ್ಟು ನನ್ನ ಹೆಸರು ಬರೀ ಒಂದೇ ಒಂದು ಎಕರೆ ಮಾಡಿಬಿಟ್ಟು ಮಿಕ್ಕೆಲ್ಲ ತನ್ನ ಹೆಸರು ಮಾಡ್ಕೊಬಿಟ್ಟವನೆ ಕಣವ. ಅಯ್ಯೋ ಮನೆ ಹೇಳ ನನ್ನ ಮಗ. ಅಲ್ಲ ಕಣಮ್ಮ, ಭಾಗ ಅಂತ ಕೊಟ್ರೆ ಇವ್ರಿಗೆ ಇದೇನು ಮಾಡೋಕ್ಕದಮ್ಮ? ಊರಲ್ಲಿರೋರು ಎಲ್ಲ ಆಸ್ತಿ ಹೆಣ್ಮಕ್ಳು ಮದುವೆ ಮಾಡಿದ್ಮೇಲೆ ಭಾಗ ಕೊಡೋಕ್ಕದಮ್ಮ. ಆದ್ರೆ ಏನೊಂದು ಅಷ್ಟೋ ಇಷ್ಟ ಕೊಡ್ಬೇಕು ಕಣೆ ಮಗ ಹೆಣ್ಮಕ್ಳಿಗೆ. ಅಯ್ಯೋ ರಾತ್ರಿ ಪೂರ ಜಗಳ ಅದೇ ಅವ್ರ ಮನೆತವ. ಅಯ್ಯೋ ಫುಲ್ ಜಗಳ ಆಡಿದ್ರು ಬೆಳಗಾನುವೆ. ನಾವು ಅಮ್ಮಂಗೆ ಬೇರೆ ಇಟ್ಟಿಕ್ಕೆ ಆಚೆ ಕುರ್ಸಿದ್ಲ ಮುಂಡೆ ಗುಡ್ಸಟ್ಟಿ ಸೊಸ್ ಮುಂಡೆ. ಅಯ್ಯೋ ಅವಳಿರೋ ಚಂದಕ್ಕೆ ಸೊಸೆನಿಗೆ ಇಟ್ಟಿಕ್ಕೆ ಆಚೆ ಕುರ್ಸವಳು ಅಮ್ಮಂಗೆ. ಮಕ್ಕಂಗೆ ಮದುವೆ ಬೇರೆ ಸೆಟ್ ಆಗಿತ್ತೇನೋ? ಮದುವೆ ಸೆಟ್ ಆಗೋದಲ್ಲ, ನಮ್ಮೂರ್ ತವೆ ಅವ್ರೂರು ಹುಡುಗಿಯರೂರು, ನಮ್ಮೂರ್ ತವೆಯ ಮದುವೆ ಸೆಟ್ ಆಗದೆ ಕಣ್ಬಾ. ಅಯ್ಯೋ ಮಕ್ಕೆ ಅವಳು ಕೊಟ್ರೆ ದೊಡ್ಡದು. ಯವ್ವ ಸಿಂಗ್ಬೇಕು ಮದುವೆ ಸೆಟ್ ಆಯ್ತವ. ಯಾವ ಕಂಕ್ರೆ ಪಿಂಕ್ರೆ ಇದ್ದಂಗೆ ಅವ್ನಿಗೆ ಯಾರವ ಹೆಣ್ಕೊಟ್ಟವರು. ಸೆಟ್ ಆಗದೆ ಕಣಮ್ಮ. ಇವರೇ ಎಲ್ಲ ವರದಕ್ಷಿಣೆ ಕೊಟ್ಟು ಮಾಡ್ಕೊತಾವ್ರೆ. ಅವರ ಮಾಂಗಲ್ಯ ಚೇನ್ ಕೊಟ್ಟು ಮದುವೆ ಇವ್ರದೇ, ಅವ್ರ ಬರೀ ಕನ್ನಡ ಮಾಡ್ಕೊಡೋದಂತೆ. ಹಂಗೇನವ ನನಗೆ ಗೊತ್ತೇ ಇರ್ಲಿವಲ್ಲವ. ನಮ್ಮೂರ್ ತವೆ ಇಲ್ವೇ, ನಮ್ಮ ಅದಕ್ಕೆ ಫೋನ್ ಮಾಡಿದ್ಲು ಹಂಗೆ ಅಂದ್ಲು ಕಂತ. ಅದೆಂಗಾರ ಆಗಲಿ. ಈಗ ರೆಸಾರ್ಟ್ಗೆ ಹೋಗಕ್ಕೆ ಹೆಂಗೆ ಮಾಡಿದ್ ನೀವು ಅದೇ ಹೇಳ್ರಿ ಫಸ್ಟು. ಅಯ್ಯೋ 2 ಸಾವಿರ ಕೊಟ್ಟು ಅಲ್ಲಿ ಹೋಗದ, ಒಂದು 500 ರೂಪಾಯಿಗೆ ಕೊಡಿತಂದ್ರೆ ಮನೆ ಮಕ್ಕಳೆಲ್ಲ ತಿನ್ಬೋದು ಕಣ್ಣು ನಡಿಲೆ ಮುಖ ಮಾಡೋಕೆ ಆಮೆ ಇದ್ರೆ. ಅದೇ ನಮ್ಮನೇಲೇನು ನಾನು ನನ್ನ ಗಂಡ ನನ್ನ ಮಗ 3 ಜನ ಏನೊಂದು 300 ರೂಪಾಯಿ 400 ರೂಪಾಯಿ ಕೊಟ್ಟು ಕೊಳಿತಂದ್ರೆ ಮಲ್ಲಲ್ಲೇ ನಾನು ತಿನ್ಕೊಂಡು ಮನೇಲಿ ಆರಾಮಾಗಿರ್ಬೋದು ಕಂಟೋಗು. ಅಲ್ಲೆಲ್ಲ ಹೋಗಿ ಕುಣೋದು ಕುಪ್ಳಿಸ್ಕೊಬರೋಕ್ಕೆ 2 ಸಾವಿರ ದುಡ್ಡು ಕೊಟ್ಟು ಹೋಗು ಅಂತ ಹೇಳ್ತಿದ್ದೆ. ದೇವರು ಹೋಗ್ತಾಗಿ ಕಣಮ್ಮ. ನಾನು ಹೋಗ್ಬಿಡ್ತೀನಿ, ನಾನು ಯಾವತ್ತೂ ಹೋಗಿಲ್ಲ ಅಂತ ಜಾಗಕ್ಕೆಲ್ಲ ನಾನು ಹೋಗೋಣ ಅಂತೀವಿ. ಅಯ್ಯೋ ನಿಂಗೆಲ್ಲ ದುಡ್ಡು ಹೆಚ್ಚಾಗಿರ್ಬೇಕು, ಹೋಗೋದು ಬರೋಗು. ಸರಿ ಕಣ್ರವ, ನಾನು ಇನ್ನೂ 4 ಸಲ ನೀರಿಗೆ ಬರಬೇಕು, ಕೆಲಸವೇ ನಾನು ಬರ್ತೀನಿ. ಅಯ್ಯೋ ನಾನು ನಿಮ್ಮ ಮುಂದೆ ಮಾತಾಡ್ಕೊಂಡು ನಿಂತ್ಕೊಂಡೆ, ಬಟ್ಟೆನೇ ಒಗಿಲಿಲ್ಲ. ಫಸ್ಟ್ ಬಟ್ಟೆ ಹೋಗ್ಕೊಂಡು ಮನೆ ತಗೋಬೇಕು. ನನ್ನ ಗಂಡ ನಮ್ಮ ಮತ್ತೆ ಇವರು ಅಯ್ಯೋ ಚಾಡ್ತಾರೆ ಇಷ್ಟ ಗಂಟೆ ಒಗ್ದ ಬಟ್ಟೆ ಅಂತ. ಅಯ್ಯೋ ನಾಳೆ ಬೇರೆ ಬರ ಕಣವ, ನಾನು ಇನ್ನೊಂದು 7-8 ಸಲ ನೀರಿಗೆ ಬರಬೇಕು. ಪಾಯಸಕ್ಕೆ ಕಡಾಯಿಕೆ ಎಲ್ಲ ತುಂಬ್ಕೋಬೇಕು. ವೀಕ್ಷಕರೇ, ನೀವೆಲ್ಲ ಈ ನಿಯರ್ ಎಂಡ್ಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪ್ಲೀಸ್ ಶೇರ್ ಮಾಡಿ.